ಒಂದು ದೊಡ್ಡ ಹಸಿರು ಕಾಡಿನಲ್ಲಿ ಬುಲು ಎಂಬ ಚಿಕ್ಕ ಆದರೆ ಧೈರ್ಯಶಾಲಿ ನಾಯಿ ಇತ್ತು. ಬುಲು ತುಂಬಾ ಫನ್ನಿ ಆಗಿತ್ತು. ಕಾಡಿನ ಪ್ರಾಣಿಗಳನ್ನೆಲ್ಲ ನಗಿಸುತ್ತಿದ್ದ. ಒಂದು ದಿನ ಬುಲು ಕಾಡಿನಲ್ಲಿ ಓಡಾಡುತ್ತಾ ಇದ್ದಾಗ ಒಂದು ಕೋತಿ ಮರದಿಂದ ಬಾಳೆಹಣ್ಣು ತಿನ್ನುತ್ತಾ ಕೆಳಗೆ ಬಿತ್ತು. ಬುಲು ಅದನ್ನು ನೋಡಿ ನಕ್ಕು ಹೇಳಿತು, ಅಯ್ಯೋ ಕೋತಿ ಅಣ್ಣ, ನೀನು ಜಿಮ್ನಾಸ್ಟಿಕ್ ಮಾಡ್ತಿದೀಯಾ ಅಥವಾ ಬಾಳೆಹಣ್ಣು ತಿಂತಿದೀಯಾ? ಕೋತಿ ಕೂಡ ನಕ್ಕಿತು. ಆ ದಿನದಿಂದ ಕೋತಿ ಮತ್ತು ಬುಲು ಒಳ್ಳೆಯ ಸ್ನೇಹಿತರು ಆಗಿದ್ದರು. ಆದರೆ ಒಂದು ದಿನ ಕಾಡಿನಲ್ಲಿ ದೊಡ್ಡ ಸಮಸ್ಯೆ ಆಯಿತು. ಒಂದು ಚಿಕ್ಕ ಜಿಂಕೆ ಮರಿ ದಾರಿ ತಪ್ಪಿ ಹತ್ತುತ್ತಾ ಇತ್ತು. ಕಾಡಿನಲ್ಲಿ ಸಿಂಹ ಕೂಡ ಇದ್ದುದರಿಂದ ಎಲ್ಲ ಪ್ರಾಣಿಗಳು ಭಯಪಟ್ಟವು. ಆ ಸಮಯದಲ್ಲಿ ಬುಲು ಧೈರ್ಯವಾಗಿ ಹೇಳಿತು, ಭಯ ಬೇಡ, ನಾವು ಜಿಂಕೆ ಮರಿಯನ್ನು ಮನೆಗೆ ತಲುಪಿಸೋಣ. ಬುಲು ತನ್ನ ಸ್ನೇಹಿತರ ಜೊತೆ ಕಾಡಿನೊಳಗೆ ಹುಡುಕಲು ಹೊರಟಿತು. ಮಾರ್ಗದಲ್ಲಿ ಮತ್ತೆ ಕಾಮಿಡಿ ನಡೆಯಿತು. ಕೋತಿ ಮರದಿಂದ ಕೆಳಗೆ ಬಿದ್ದು ಮಣ್ಣಿನಲ್ಲಿ ಸಿಲುಕಿತು. ಬುಲು ನಗುತ್ತಾ ಹೇಳಿತು, ಅಯ್ಯೋ, ನೀನು ಮರಕ್ಕಿಂತ ಮಣ್ಣನ್ನೇ ಹೆಚ್ಚು ಇಷ್ಟಪಡ್ತೀಯ. ಎಲ್ಲರೂ ನಗಿದರು. ಕೊನೆಗೆ ಬುಲು ಜಿಂಕೆ ಮರಿಯನ್ನು ಕಂಡುಹಿಡಿದಿತು. ಅದು ತುಂಬಾ ಭಯದಿಂದ ಹತ್ತುತ್ತಿತ್ತು. ಬುಲು ಮೃದುವಾಗಿ ಹೇಳಿತು, ಬೇಡ, ಭಯಪಡಬೇಡ, ನಾವು ಇದ್ದೇವೆ. ಬುಲು ಜಿಂಕೆ ಮರಿಯನ್ನು ಸುರಕ್ಷಿತವಾಗಿ ಅದರ ತಾಯಿಯ ಬಳಿ ತಲುಪಿಸಿತು.